ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೂ ಸ್ವಾಗತ ಕೊಡಿ. ಬಿಜೆಪಿಯಲ್ಲಿನ ಇತ್ತೀಚಿನ ಬೆಳವಣಿಗೆಗಳು, ಸಂಪುಟ ವಿಸ್ತರಣೆ ಮಾಡಲಾರದ ಯಡಿಯೂರಪ್ಪನವರ ಅಸಹಾಯಕತೆ ಮತ್ತು ಅವರು ಒಬ್ಬಂಟಿಯಾಗಿ ಆಗ್ತಾ ಇರುವಂತೆ ಕಾಣಿಸ್ತಾ ಇರುವ ವಾತಾವರಣ, ಇದೆಲ್ಲದರ ಮಧ್ಯೆ ಬಿಜೆಪಿಯ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ ಬಂದು ಹೋಗಿದ್ದಾರೆ. ಈ ಬೆಳವಣಿಗೆಯನ್ನು ತಾವು ಹೇಗೆ ವಿಶ್ಲೇಷಿಸಿ? ಒಂದು ಬಹಳ ಮುಖ್ಯವಾದ ರಾಜಕೀಯ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ. ಬಿ ಜೆ ಪಿ ದೃಷ್ಟಿಯಿಂದ, ಯಡಿಯೂರಪ್ಪನವರ ದೃಷ್ಟಿಯಿಂದ, ಯಡಿಯೂರಪ್ಪನವರ ವಿರೋಧಿಗಳ ದೃಷ್ಟಿಯಿಂದ, ಒಟ್ಟಾರೆಯಾಗಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿಯ ದೃಷ್ಟಿಯಿಂದ ಭಾಳ ಮಹತ್ವದ ಬೆಳವಣಿಗೆ. ನಮಗೆಲ್ಲ ಗೊತ್ತಿದೆ, ಸಂಪುಟ ವಿಸ್ತರಣೆಗಾಗಿ ಯಡಿಯೂರಪ್ಪನವರು ನಡೆಸ್ತಾ ಇರುವ ಕಸರತ್ತಿದೆಯಲ್ಲ, ಪ್ರಾಯಶಃ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಕೂಡ ಇಷ್ಟು ಕಸರತ್ತು ನಡೆಸಿದ ಹಾಗೆ ಇಲ್ಲ. ಸರ್ಕಾರ ಬಂದ ಮೇಲೆ ಪಾಪ ದೆಹಲಿಗೆ ಹೋಗೋದು ಬರೋದು, ದೆಹಲಿಗೆ ಹೋಗೋದು ಬರೋದು ಇದು. ಸೊ ಈ ಹಿಂದೆ ಅವರು ದೆಹಲಿಗೆ ಹೋಗಿ ಏನು ನಡ್ಡಾ ಅವರನ್ನು ನೋಡಿದರು. ಆಗ ಒಂದು ಅಂಶವನ್ನು ವರಿಷ್ಠರು ಭಾಳ ಸ್ಪಷ್ಟಪಡಿಸಿದರು. ಅರುಣ್ ಸಿಂಗ್ ಅವರು ಬರ್ತಾರೆ, ಹೊಸ ಉಸ್ತುವಾರಿ. ಅವರು ಬಂದು ಮಾತನಾಡ್ತಾರೆ, ಪರಿಸ್ಥಿತಿಯನ್ನು ಅವಲೋಕಿಸ್ತಾರೆ. ಅರುಣ್ ಸಿಂಗ್ ಅವರು ಬಂದು ಹೋದದ್ದನ್ನು ನೀವು ಗಮನಿಸಿದರೆ ಮತ್ತು ಒಟ್ಟಾರೆಯಾಗಿ ಅವರು ನಡೆಸಿದ ಚಟುವಟಿಕೆಗಳನ್ನು ಗಮನಿಸಿದರೆ, ತಕ್ಷಣದ ಬಂದಿದ್ದು ಅರುಣ್ ಸಿಂಗ್ ಅವರು ಬಂದಿದ್ದು ಪಕ್ಷದ ಉಸ್ತುವಾರಿಯಾಗಿಯೋ ಅಥವಾ ವೀಕ್ಷಕರಾಗಿ ಬಂದರು ಅಂತ ಹಾಗೆ ಅನಿಸ್ತಾ ಇದೆ. ಒಂದು, ಯಡಿಯೂರಪ್ಪನವರ ಸರ್ಕಾರ ಏನಿದೆ, ಯಡಿಯೂರಪ್ಪನ ನೇತೃತ್ವದ ಸರ್ಕಾರ, ಆ ಸರ್ಕಾರದ ಬಗ್ಗೆ ಬಿ ಜೆ ಪಿಯ ಶಾಸಕರು ಏನು ಮಾತನಾಡ್ತಾರೆ, ಜನಸಾಮಾನ್ಯರು ಏನು ಮಾತನಾಡ್ತಾರೆ, ಒಟ್ಟಾರೆ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅನ್ನುವ ವೀಕ್ಷಣೆಗಾಗಿ ಅವರು ಬಂದಿದ್ದರು. ಅವರು ಇಲ್ಲಿ ಬಂದವರು ಅಷ್ಟೇ, ಅವರು ಸುಮ್ಮನೆ ಬಂದು ಯಾರ ಹತ್ರ ಹೋಗಿಲ್ಲ. ಅವರು ಯಾರ್ಯಾರ ಹತ್ರ ಮಾತನಾಡಿದ ಪ್ರತಿಯೊಂದನ್ನು ದಾಖಲಿಸಿದ್ದಾರೆ ಅಂತ ವರದಿ ಇದೆ. ಭಾಳಷ್ಟು ಜನ ಶಾಸಕರುಗಳವ್ರನ್ನ ನೋಡಿದ್ರು, ಮಂತ್ರಿಗಳವ್ರನ್ನ ನೋಡಿದ್ರು. ಆ ನೋಡಿದ ಸಂದರ್ಭದಲ್ಲಿ ಅವ್ರು ನೋಟ್ ಬುಕ್ ಇಟ್ಕೊಂಡಿದ್ದರಂತೆ. ನೋಟ್ ಬುಕ್ನಲ್ಲಿ ಪ್ರತಿಯೊಂದನ್ನು ನೋಟ್ ಮಾಡ್ತಿದ್ರು ಅವರು. ಅಂದರೆ ವರದಿಯನ್ನು ಸಿದ್ಧಪಡಿಸ್ತಿದ್ದಾರೆ ಅಂತ. ವರದಿಯನ್ನು ಸಿದ್ಧಪಡಿಸಿದರೆ ಯಾವುದ್ರ ಮೇಲೆ ವರದಿ ಸಿದ್ಧಪಡಿಸ್ತಾರೆ ಅವರು? ಭಾಳ ಸ್ಪಷ್ಟವಾಗಿ ಈ ಸರ್ಕಾರದ ಬಗ್ಗೆ. ಬೆಳಗಾವಿಗೆ ಅರುಣ್ ಸಿಂಗ್ ಬಂದು ಹೇಳಿದ್ರು, ಕಾರ್ಯಕಾರಿ ಅವ್ರ ಪಕ್ಷದ ಸಭೆಯಲ್ಲಿ ಪಾಲ್ಗೊಂಡರು. ಅಲ್ಲಿಂದ ಅವರು ಯಡಿಯೂರಪ್ಪನವರಿಗೆ ಒಂಥರ ಸೂಚನೆಗಳನ್ನು ಮಾತ್ರ ಕೊಡೋದು, ಕೆಲವು ಕಟುವಾದ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಬೆಂಗಳೂರಿಗೆ ಬಂದ ಮೇಲೆ ಪಕ್ಷದ ಕಚೇರಿಯಲ್ಲಿ ಹಲವು ಶಾಸಕರನ್ನು ಕರೆದು ಮಾತನಾಡಿದ್ದಾರೆ, ಮಂತ್ರಿಗಳನ್ನು ಕರೆದು ಮಾತನಾಡಿದ್ದಾರೆ. ಸೊ ಕರೆದು ಮಾತನಾಡಿದ ಮೇಲೆ ಯಡಿಯೂರಪ್ಪನವ್ರ ಜೊತೆ ಔತಣಕೂಟವನ್ನು ಮಾಡಿದ್ದಾರೆ. ವಾಪಸ್ ಬಂದ ಮೇಲೆ ವಿಜೇಂದ್ರ ಅವರನ್ನು ಕರೆದು ಮಾತನಾಡಿದ್ದಾರೆ. ಅಂದರೆ ಅವರ ಟಾರ್ಗೆಟ್ ಏನಿದೆ ಅದು ಒಟ್ಟಾರೆ ಪರಿಸ್ಥಿತಿಯ ಅವಲೋಕನ ಮತ್ತು ಯಡಿಯೂರಪ್ಪನವರಿಗೆ ಒಂದು ರೀತಿ ಎಚ್ಚರಿಕೆಯನ್ನು ಕೊಡುವುದೇ ಆಗಿದೆ ಅನ್ನೋದರಲ್ಲಿ ಯಾವ ಅನುಮಾನ ಬೇಕಿಲ್ಲ. ಅದರ ಜೊತೆಗೆ ಈ ಒಂದು ಅವರ ಪ್ರವಾಸ ಏನಿದೆ, ಈ ಪ್ರವಾಸ ಇಲ್ಲಿನ ಹಲವು ಬಿಕ್ಕಟ್ಟುಗಳಿಗೆ, ಬಿ ಜೆ ಪಿಗಳ ಬಿಕ್ಕಟ್ಟುಗಳಿಗೆ ತೆರೆ ಎಳೆಯಬಹುದು ಅಂತ ಅಂದ್ಕೊಳ್ಳಲಾಗಿತ್ತು. ಆದರೆ ಬಿಕ್ಕಟ್ಟು ನಿಜವಾದ ಅರ್ಥದಲ್ಲಿ ಉಲ್ಬಣಿಸಿದೆ ಅನ್ನುವುದನ್ನು ಈ ಒಟ್ಟಾರೆ ಇವರ ಪ್ರವಾಸದ ಹಿನ್ನೆಲೆಯಲ್ಲಿ ಹೇಳ್ಬೋದು. ಈ ಇವರ ರಾಜ್ಯ ಭೇಟಿ, ಅರುಣ್ ಸಿಂಗ್ ಅವರ ರಾಜ್ಯ ಭೇಟಿ ಯಡಿಯೂರಪ್ಪನವರನ್ನ ಬದಿಗೆ ಸರಿಸಬೇಕು ಅನ್ನುವ ಹೈಕಮಾಂಡ್ನ ಏನು ಉದ್ದೇಶ ಇದೆಯಲ್ಲ ಒಳಗೊಳಗೆ, ಸೊ ಗೌರವಯುತವಾಗಿ ಅವರನ್ನ ಬದಿಗೆ ಸರಿಸುವ ಕೆಲಸದ ಮೊದಲ ಹೆಜ್ಜೆಯಾಗಿ ಏನಾದರೂ ಕಾಣಿಸ್ತಾ ಇದೆಯಾ? ಒಂದು, ಯಡಿಯೂರಪ್ಪನವರ ವಿರುದ್ಧ ದೂರು ಕೊಡುವ ಒಂದು ಪ್ರಕ್ರಿಯೆ ಕೆಲವು ದಿನಗಳ ಹಿಂದೆ ಪ್ರಾರಂಭ ಆಯಿತು. ಹಿರಿಯ ನಾಯಕರುಗಳು ದೆಹಲಿಗೆ ಹೋದರು. ಅದು ಸಿ ಟಿ ರವಿ ಅವರ ಗೃಹ ಪ್ರವೇಶ ಅಲ್ಲ, ಅದು ಕಚೇರಿ ಪ್ರವೇಶ. ಆ ಕಚೇರಿ ಪ್ರವೇಶಕ್ಕೆ ಹೋದ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಈ ಎಲ್ಲ
ನಾಯಕರುಗಳೇನಿದ್ದಾರೆ, ಹಿರಿಯ ನಾಯಕರುಗಳು ಜಗದೀಶ್ ಶೆಟ್ಟರಿಂದ ಪ್ರಾರಂಭವಾಗಿ ಎಲ್ಲರೂ ಕೂಡ ಒಂದು ಅಹವಾಲನ್ನು ಸಲ್ಲಿಸಿದರು. ಅದು ಒಂದು ರೀತಿಯಲ್ಲಿ ಯಡಿಯೂರಪ್ಪನವರ ವಿರುದ್ಧದ ದೂರೇ ಆಗಿತ್ತು. ಅದು ಪ್ರಾರಂಭ. ಒಂದು ಯಡಿಯೂರಪ್ಪನವರ ಸರ್ವಾಧಿಕಾರಿ ಮನೋವೃತ್ತಿ, ಹಿರಿಯ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದಿರುವುದು, ಏಕಪಕ್ಷೀಯವಾದ ತೀರ್ಮಾನಗಳು, ತಮಗೆ ಬೇಕಾದವರು ಮತ್ತು ತಮ್ಮ ಪುತ್ರರಿಗೆ ಬೇಕಾದವರಿಗೆ ಮನ್ನಣೆ ನೀಡುವುದು ಮತ್ತು ಅವರನ್ನ ನಿಗಮ ಮಂಡಳಿಗಳಿಗೆ ನೇಮಕ ಮಾಡೋದು, ಹೀಗೆ ಹಲವು ದೂರುಗಳಿದ್ದು ಈ ದೂರುಗಳನ್ನು ಅವರು ತಲುಪಿಸಿ ಬಂದಿದ್ದರು. ಅದೇ ಕಾರಣಕ್ಕೆ ನಡ್ಡಾ ಅವ್ರನ್ನ ಯಡಿಯೂರಪ್ಪ ನೋಡಿದಾಗಲೂ ಕೂಡ ಸಂಪುಟ ವಿಸ್ತರಣೆಗೆ ಅವರು ಪರ್ಮಿಷನ್ ಕೊಟ್ಟಿಲ್ಲ, ಅರುಣ್ ಸಿಂಗ್ ಬರ್ತಾರೆ ಅಂತ. ಅರುಣ್ ಸಿಂಗ್ ಬಂದವರು ಈ ದೂರುಗಳಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಅನ್ನುವ ಪರಿಶೀಲನೆಯನ್ನು ನಡೆಸಿದ್ರು ಅಂತ ನನಗೆ ಅನಿಸುತ್ತೆ. ಇಲ್ಲಿ ಹಲವರದವರು ವಿವರಗಳನ್ನು ಪಡೆದ ಮೇಲೆ ಅವರಿಗೆ ಬಹಳ ಸ್ಪಷ್ಟವಾಗಿ ಕನ್ವಿನ್ಸ್ ಆದದ್ದು, ಅಂದರೆ ಬಿ ಜೆ ಪಿ ಮೂಲಗಳ ಪ್ರಕಾರನೇ ಯಡಿಯೂರಪ್ಪನವರ ಮೇಲಿರುವ ದೂರುಗಳು, ಬಹುತೇಕ ದೂರುಗಳೇನಿವೆ ಅದು ನಿಜ ಅಂತ. ಯಡಿಯೂರಪ್ಪನವರು ನಿಗಮ ಮತ್ತು ಮಂಡಳಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದಿರೋದು, ಯಾರ ಜೊತೆಗೂ ಚರ್ಚೆ ನಡೆಸದೇ ಇರೋದು, ಇದ್ದಕ್ಕಿದ್ದ ಹಾಗೆ ವೀರಶೈವರಿಗೆ ಸಂಬಂಧಪಟ್ಟಂಥ ಅವರು ತೆಗೆದುಕೊಂಡ ತೀರ್ಮಾನಗಳು, ಅಮಿತ್ ಶಾನೇ ಮಧ್ಯಪ್ರವೇಶಿಸುವಂತೆ ಆದದ್ದು, ಈ ಎಲ್ಲ ವಿಚಾರಗಳೇನಿವೆ ಈ ವಿಚಾರಗಳ ಬಗ್ಗೆ ಅವರು ಮಾಹಿತಿಯನ್ನು ಸಂಗ್ರಹಿಸಿದ್ರು. ಅವ್ರಿಗೆ ನಿಜ ಅನ್ನಿಸ್ತು. ಆ ಸಂದರ್ಭದಲ್ಲಿ ಅವರು ಎಚ್ಚರಿಕೆ ಮಾತುಗಳನ್ನು ಹೇಳಿದ್ದು. ಒಂದು ರೀತಿಯಲ್ಲಿ ಯಡಿಯೂರಪ್ಪನವರೇ ನಿಮ್ಮ ಆಡಳಿತದ ವಿಧಾನವನ್ನು, ದಾರಿಯನ್ನು ಬದಲಿಸಿಕೊಳ್ಳಿ ಅಂತ. ಸೊ ಅದೇ ರೀತಿ ವಿಜಯೇಂದ್ರ ಅವರ ಬಗ್ಗೆ ಕೂಡ ಇಬ್ಬರು ಸಚಿವರು ದೂರು ನೀಡಿದ್ರು ಅಂತ ಹೇಳಲಾಗ್ತಾ ಇದೆ. ನೋಡಿದಂಥ ಸಚಿವರಲ್ಲಿ ಇಬ್ಬರು, ಒಂದು ನಮಗೆ ಯಾವುದೇ ಖಾತೆ ಕೊಡಲಿ ನಾವು ಖಾತೆಯ ಆಡಳಿತ ನಡೆಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮ್ಮ ಖಾತೆಯಲ್ಲಿ ಸಂಪೂರ್ಣವಾಗಿ ವಿಜಯೇಂದ್ರ ಅವರ ಹಸ್ತಕ್ಷೇಪ ಇದೆ, ಈ ಹಸ್ತಕ್ಷೇಪವನ್ನು ತಾವು ತಡೆಯಬೇಕು, ನಿಲ್ಲಿಸಬೇಕು ಅನ್ನುವ ಮನವಿಯನ್ನು ಇವರಿಬ್ಬರು ಮಾಡಿದರು ಅಂತ ಹೇಳಲಾಗ್ತಾ ಇದೆ. ಇಂಥ ದೂರುಗಳು ಶಾಸಕರುಗಳಿಂದಲೂ ಕೂಡ ಬಂದಿತ್ತು. ಅರುಣ್ ಸಿಂಗ್ ಈ ವಿಚಾರವನ್ನು ಯಡಿಯೂರಪ್ಪ ಮತ್ತು ವಿಜೇಂದ್ರ ಇಬ್ಬರತ್ತರೂ ಪ್ರಸ್ತಾಪ ಮಾಡ್ತಾರೆ ಅಂತಂದರೆ ಅವರಿಗೆ ಕನ್ವಿನ್ಸ್ ಆಗಿದೆ ಅಂತ. ಅವರು ಕೆಲವು ಎಚ್ಚರಿಕೆಯ ಮಾತುಗಳನ್ನು ಯಡಿಯೂರಪ್ಪನವರಿಗೆ ಹೇಳಿದರು. ಒಂದು, ನೀವು ಪಕ್ಷದ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೋಬೇಕು, ತಾವು ಯಾವುದೇ ತೀರ್ಮಾನ ತೆಗೆದುಕೊಳ್ಳುವಾಗ ಕೋರ್ ಕಮಿಟಿ ಸಭೆಯಲ್ಲಿ ಅದರ ಚರ್ಚೆ ಆಗಬೇಕು, ಏಕಪಕ್ಷೀಯವಾದ ತೀರ್ಮಾನಗಳನ್ನು ದಯವಿಟ್ಟು ತೆಗೆದುಕೊಳ್ಬೇಡಿ. ಇದು ಪ್ರಮುಖವಾಗಿ ಯಡಿಯೂರಪ್ಪನವರಿಗೆ ಅರುಣ್ ಸಿಂಗ್ ನೀಡಿದ ಸೂಚನೆ ಅನ್ನೋದು ಬಲ್ಲ ಮೂಲಗಳ ಪ್ರಕಾರ ಹೇಳಿಕೆ. ಅದರಂತೆ ವಿಜಯೇಂದ್ರ ಅವರನ್ನ ಕರೆಸಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಅವರು ಏನು ಮಾತನಾಡಿದ್ರು, ಆ ಸಂದರ್ಭದಲ್ಲಿ ವಿಜಯೇಂದ್ರಗೂ ಕೂಡ ಕೆಲವು ಎಚ್ಚರಿಕೆ ಮಾತುಗಳನ್ನ ಕೊಟ್ಟರು ಅಂತ ಹೇಳಿದರು. ಭ್ರಷ್ಟಾಚಾರದ ಬಗ್ಗೆ ನೇರವಾಗಿ ಹೇಳಿದ್ರು ಗೊತ್ತಿಲ್ಲ, ಯಾಕಂದರೆ ಈ ಆರೋಪಗಳಲ್ಲಿ ಈ ಭ್ರಷ್ಟಾಚಾರದ ಆರೋಪ ಕೂಡ ವಿಜೇಂದ್ರರ ಮೇಲೆ ಕೆಲವು ಶಾಸಕರು ಮಾಡಿದರು ಅಂತ ಹೇಳಲಾಗ್ತಾ ಇದೆ ಅರುಣ್ ಸಿಂಗ್ ಮುಂದೆ. ಅಂದರೆ ಒಂಥರ ಪಕ್ಷದ ಸರ್ಕಾರದ ಇಮೇಜ್ ನಾಶ ಆಗ್ತಾ ಇದೆ, ಎಲ್ಲ ಕಡೆ ಭ್ರಷ್ಟಾಚಾರ, ಹಣ ಸಂಗ್ರಹ, ಅದಕ್ಕೆ ಕಾರಣ ವಿಜೇಂದ್ರ ಅನ್ನೋ ಅರ್ಥದಲ್ಲಿ ನೇರವಾಗಿ ಇದೇ ರೀತಿ ಈ ಸಾಲ ಹೇಳಿದ್ರು ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನನಗೆ ಬಂದ ಮಾಹಿತಿ ಪ್ರಕಾರ. ಸೊ ಆ ಸಂದರ್ಭದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧ ಕೂಡ ಅವರು ಎಚ್ಚರಿಕೆ ನೀಡಿದರು ಅಂತ ಹೇಳಲಾಗ್ತಾ ಇದೆ. ಅಂದರೆ ಇದು ಒಂದು ರೀತಿ ಮೊದಲ ಎಚ್ಚರಿಕೆ ಅಂತ ಅನ್ಬೋದು. ಯಾವಾಗ ನೀವು ಎಚ್ಚರಿಕೆ ಕೊಡೋದು 2-3 ಕೊಡ್ತಾರೆ, ಇಲ್ಲಿದ್ದರೆ ಅಲ್ಟಿಮೇಟ್ ತಗೋಬೋದು. ಈ ಎಚ್ಚರಿಕೆ ಭಾಳ ಗಂಭೀರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರಿಗೆ. ಅವರು ಬದಲಾಗಬೇಕಾಗಿದೆ ಅನ್ನೋದು. ಯಡಿಯೂರಪ್ಪ ಅವರವರು ಬದಲಾಗದಿದ್ದರೆ ಏನಾಗುತ್ತೆ, ಬದಲಾದರೆ ಏನಾಗುತ್ತೆ, ನನಗೆ ಆ ಎರಡೂ ಪರಿಣಾಮದಲ್ಲಿ ನನಗೇನು ವ್ಯತ್ಯಾಸ ಕಾಣಲ್ಲ. ಈ ಎಚ್ಚರಿಕೆಯನ್ನು ಕೊಡಲಾಗಿದೆ, ಬಟ್ ಯಡಿಯೂರಪ್ಪ ಈಗಾಗಲೇ ಟಾರ್ಗೆಟ್ ಆಗಿದ್ದಾರೆ.
ಅವರ ಬದಲು ಮಾಡಬೇಕು ಅಂತ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಾಗಿದೆ. ಆದರೆ ಅದಕ್ಕೆ ಪರ್ಯಾಯವಾಗಿ ಬೇರೆಯವರು ಸಿಗ್ತಾ ಇಲ್ಲ ಅನ್ನೋದು. ಸೊ ಅದರಿಂದ ಈ ವರದಿ ಇದನ್ನೆಲ್ಲ ಸೇರಿಸಿ ಅರುಣ್ ಸಿಂಗ್ ವರದಿಯನ್ನು ಕೊಡೋರಿದ್ದಾರೆ. ಆ ವರದಿಯ ಮೇಲೆ ಪಕ್ಷದ ವರಿಷ್ಠರು ಎಸ್ಪೆಷಲಿ ನಡ್ಡಾ ಆ್ಯಂಡ್ ಅಮಿತ್ ಶಾ ಯಾವ ತೀರ್ಮಾನ ತಗೋತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬಿಜೆಪಿಯೊಳಗೆ ದೂರು ಹೇಳುವ ಮತ್ತು ದೂರು ಕೇಳುವ ಒಂದು ಸಂಸ್ಕೃತಿ ಸ್ವಲ್ಪ ಬೇರೆ, ಅಲ್ಲಿ ಬೇರೆ ಥರದ ಒಂದು ವ್ಯವಸ್ಥೆ ಇದೆ. ಆದರೆ ಈಗ ಯಡಿಯೂರಪ್ಪನವರು ಬೇಡವಾದ ಹಿನ್ನೆಲೆಯಲ್ಲಿ ಇಂಥದ್ದೊಂದು ತಂತ್ರವನ್ನು ಹೆಣಿತೆ ಹೈಕಮಾಂಡು, ಮತ್ತು ಅದರ ಭಾಗವಾಗಿ ಅರುಣ್ ಸಿಂಗ್ ಅವರ ಭೇಟಿಯೇ ರಾಜ್ಯಕ್ಕೆ. ಅಲ್ಲ, ಅದನ್ನು ತಂತ್ರ ಅಂತ ಹೇಳಕ್ಕೆ, ಯಾಕಂದರೆ ಯಡಿಯೂರಪ್ಪ ಅವರ ವಿರುದ್ಧ ಪಕ್ಷದ ಹೈಕಮಾಂಡ್ ಈ ರೀತಿ ಎತ್ತಿ ಕಟ್ಟುವ ಕೆಲಸವನ್ನು ಏನದು ಹೊಸ್ತೇನಲ್ಲ ಇದು. ಈ ಹಿಂದೆ ಅವರು ಮುಖ್ಯಮಂತ್ರಿ ಆದಾಗ 2009 ಇದೇ ರೀತಿ ನಡೆದಿತ್ತು. ಆಗ ನಡೆದ ರೀತಿ ಬೇರೆ. ಭಾಳ ಸ್ಪಷ್ಟವಾಗಿ ಅರುಣ್ ಸಿಂಗ್ ಬಂದಾಗ ಅನಿಸಿದ್ದು, ಎಲ್ಲ ವಾಹಿನಿಗಳೆಲ್ಲ ಹೊಡೆದ್ಬಿಟ್ರು, ಸಂಜೆ ಹೊತ್ತಿಗೆ ಸಂಪುಟ ವಿಸ್ತರಣೆ, ನಾಳೆ ಬೆಳಗ್ಗೆ ಹೊತ್ತಿಗೆ ಸಂಪುಟ ವಿಸ್ತರಣೆ. ಯಾರು ಕೇಳ್ಕೊಂಡು ಇವರು ನಮ್ಮ ಮಾಧ್ಯಮದವರಿಗೆ ಯಾರು ಸೋರ್ಸೋ ಗೊತ್ತಿಲ್ಲ, ಹೊಡಿತಾ ಇದ್ರು. ಆದರೆ ಅರುಣ್ ಸಿಂಗ್ ಬೆಳಗಾವಿಯಲ್ಲಿ ಹೇಳಿದ ಒಂದು ಮಾತನ್ನೇ ಭಾಳ ಸ್ಪಷ್ಟವಾಗಿ ಇದು ಸಂಪುಟ ವಿಸ್ತರಣೆ ನಡೆಯಲ್ಲ ಅಂತ ಆ ಸೂಚನೆ ಇತ್ತು. ಮತ್ತು ಅವರು ಎಂಥ ಜಾಣತನದಿಂದ ಇದು ಮಾಡ್ತಿದ್ರು ಅಂದರೆ, ಭಾಳ ಸರಳವಾಗಿ ಒಂದು ಹೇಳಿಕೆ ಕೊಟ್ಟುಬಿಡೋದು, ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ. ಲೀಗಲಿ ಕರೆಕ್ಟು, ಪರಮಾಧಿಕಾರ ಅವರು ದೋಷಿ ಅಂತ. ಪರಮಾಧಿಕಾರ ಅಂತ ಅಲ್ಲಿ ಹೇಳೋದು, ಇಲ್ಲಿ ಸಂಪುಟ ವಿಸ್ತರಣೆ ಮಾಡಲ ಅಂತಂದರೆ ನೋಡೋಣ ಡೆಲ್ಲಿ ಹೋಗಿ ಮಾತಾಡ್ತೀನಿ ಅನ್ನೋದು. ಈ ಬಗ್ಗೆ ವರದಿಗಾರರು ಪ್ರಶ್ನಿಸಿದಾಗ ಕೂಡ ಬೆಳಗಾವಿಯಲ್ಲಿ ಅರುಣ್ ಸಿಂಗ್ ಹೇಳಿದ್ರು, ನಿಮಗೆ ಯಾಕ್ರಿ, ವೈ ಯು ಆರ್ ಇನ್ ಹರಿ, ಸಂಪುಟ ವಿಸ್ತರಣೆ ಎಲ್ಲ ತಪರಾಕೆ ಹೊಡೆದಂಗೆ ಆಯಿತು ಮಾಧ್ಯಮದವ್ರಿಗೆ, ನಿಮಗೆ ಯಾಕಪ್ಪ ಅದು ಪ್ರಶ್ನಿಸಿದ್ರು ಅರುಣ್ ಸಿಂಗ್. ಸೊ ಅದು ಪ್ರಶ್ನಿಸಿದ ಮೇಲೆ ಅವ್ರು ಸುಮ್ಮನಾದರು. ಆದರೆ ಮಾಧ್ಯಮಗಳು ಬಿಟ್ಟಿಲ್ಲ, ಸಂಜೆ ಹೊತ್ತಿಗೆ ಇದು ಒಪ್ಪಿಗೆ ಅಂತ. ಬಟ್ ಅವರ ಗೇಮ್ ಪ್ಲ್ಯಾನ್ ಏನಿತ್ತು ಅವ್ರದ್ದು ಬಂದರೆ, ಯಡಿಯೂರಪ್ಪನವರ ವಿರೋಧಿಗಳ ಅಭಿಪ್ರಾಯವನ್ನು ಸಂಗ್ರಹಿಸುವುದೇ ಅವರ ಉದ್ದೇಶ ಆಗಿತ್ತು ಅಂತ. ಅಂದರೆ ಯಡಿಯೂರಪ್ಪನವರ ಆಡಳಿತ ಏನಿದೆ, ಆ ಆಡಳಿತದ ಪರಿವೀಕ್ಷಣೆ, ಆ ಆಡಳಿತ ಹೇಗಿದೆ ಅಂತ ವರದಿ ಸಲ್ಲಿಸೋದು, ಅದರ ನಂತರ ಯಡಿಯೂರಪ್ಪನವ್ರು ಎತ್ತಾಕಬೇಕಾ ಅಥವಾ ಸಂಪುಟ ವಿಸ್ತರಣೆಗೆ ಅವಕಾಶ ಕೊಡಬೇಕು ಅನ್ನೋದು ಪಕ್ಷದ ವರಿಷ್ಠರ ತೀರ್ಮಾನ. ಅದು ಅರುಣ್ ಸಿಂಗ್ ತಗೊಳ್ಳೋಕ್ಕಾಗಲ್ಲ, ಅದು ಅಮಿತ್ ಶಾ ಲೆವೆಲಲ್ಲಿ, ನಡ್ಡಾ ಲೆವೆಲಲ್ಲಿ ಆಗಬೇಕು, ಆಯಿತಾ. ಸೊ ಇವರು ಈ ಸ್ಟೇಟ್ಮೆಂಟ್ ಕೊಟ್ಟರು. ಆದರೆ ಎಂಥ ಒಂದು ನೀವು ಬಿಟ್ವೀನ್ ದ ಲೈನ್ಸ್ ನೋಡಿದ್ರೆ ಇವ್ರ ಸ್ಥಿತಿ ಹೇಗೆ ಅಂತ ಅಂದರೆ, ಯಡಿಯೂರಪ್ಪ ಹೇಳ್ತಿದ್ರು ಅರುಣ್ ಜಿ ಅವ್ರ ಹತ್ರ ಮಾತಾಡ್ಬಿಡ್ತೀನಿ ಸಂಪುಟ ವಿಸ್ತರಣೆಗೆ ಅಂತಿದ್ರು. ಅರುಣ್ ಜಿ ಹೇಳ್ತಿದ್ರು ಯಡಿಯೂರಪ್ಪನ ಪರಮಾಧಿಕಾರ ಅಂತ. ಅವರು ಚೆಂಡನ್ನು ಆ ಕಡೆ ಒದೆಯೋದು, ಇವರು ಚೆಂಡನ್ನು ಈ ಕಡೆ ಒದೆಯೋದು, ಈ ರೀತಿ ರಾಜಕಾರಣ ಮಾಡ್ತಾ ಬಂದರು. ಆದರೆ ಅದನ್ನು ನಮ್ಮ ಮಾಧ್ಯಮಗಳು ಗ್ರಹಿಸಲೇ ಇಲ್ಲ. ಸೊ ಹೈಕಮಾಂಡ್ ಈಸ್ ಪ್ಲೇಯಿಂಗ್ ವಿತ್ ಯಡಿಯೂರಪ್ಪ ಅನ್ನೋದನ್ನು ಗುರುತಿಸೋದಕ್ಕೆ ನಮ್ಮ ಮಾಧ್ಯಮಗಳಿಗೆ ಸಾಧ್ಯ ಆಗಿಲ್ಲ. ಅದರ ಜೊತೆಗೆ ಸಂಪುಟ ವಿಸ್ತರಣೆಗೆ ಅವರು ಅವಕಾಶ ಕೊಡಲ್ಲ. ಈಗ ಅವರು ಬಂದಿದ್ದೇನೆ ಯಡಿಯೂರಪ್ಪನವರ ಆಡಳಿತ ಹೇಗಿದೆ ಅನ್ನುವಂಥದ್ದು ವರದಿ ಸಿದ್ಧಪಡಿಸೋದಕ್ಕೆ, ವಸ್ತುಸ್ಥಿತಿಯ ವಿಶ್ಲೇಷಣೆಗೆ. ಈ ಸಂಬಂಧದಲ್ಲಿ ಯಾಕೋ ಗೊತ್ತಿಲ್ಲ ವರಿಷ್ಠರಿಗೂ ವರದಿ ಬೇಕಾಗಿದೆ. ಇದು ಯಾವ ವಿಶ್ಲೇಷಣೆಗಳನ್ನು ಕೂಡ ಯಾವುದನ್ನು ಕೂಡ ನಮ್ಮ ಮಾಧ್ಯಮಗಳಿಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನೆವರೆಗೆ ಬೆಳಗ್ಗೆ ಬೇಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ಬಿಡ್ತಾ ಅಂತ ಮಹಾನ್ ಪತ್ರಕರ್ತಗಳು ಕೂತ್ಕೊಂಡು ಮಾತಾಡ್ತಾಯಿದ್ರು. ಅದಲ್ವೇ ಅಲ್ಲ, ನಿನ್ನೆ ಸಂಜೆ ವಿಮಾನ ಏರುವವರೆಗೆ ಅವರು ಮಾಡಿರುವ ಕೆಲಸ ಅಂತಂದರೆ ಸಂಪೂರ್ಣವಾಗಿ ರಾಜ್ಯ BJP ಸರ್ಕಾರದ ಕಾರ್ಯವಿಧಾನದ ಬಗ್ಗೆ ಮಾಹಿತಿ ಸಂಗ್ರಹಣೆ, ಯಡಿಯೂರಪ್ಪನವರ ಕಾರ್ಯವಿಧಾನದ ಬಗ್ಗೆ ಮಾಹಿತಿ ಸಂಗ್ರಹಣೆ, ವಿಜೇಂದ್ರ ಅವರ ಇಂಟರ್ಫಿಯರೆನ್ಸು, ಅವರ ಭ್ರಷ್ಟಾಚಾರ ಏನು ಆರೋಪಗಳಿವೆ ಅದರ ಬಗ್ಗೆ ಮಾಹಿತಿ ಸಂಗ್ರಹಿಸೋದಕ್ಕೆ ಈ ಎಲ್ಲ ಮಾಹಿತಿಗಳನ್ನು ಅರುಣ್ ಸಿಂಗ್ ಸಂಗ್ರಹಿಸಿದರು. ಸೊ ಆದ್ದರಿಂದ ಇದು ನನಗನ್ನಿಸುವ ಹಾಗೆ ಯಡಿಯೂರಪ್ಪನವ್ರಿಗೆ ಒಂದು ಶಾಕಿಂಗ್ ಆದದ್ದು ಅಂತ. ಪಕ್ಷದ ವರಿಷ್ಠರು ದಿನದಿಂದ ದಿನಕ್ಕೆ ಅವರ ಸುತ್ತ ಒಂದು ಕುಣಿಕೆಯನ್ನು ಬಿಗಿಗೊಳಿಸ್ತಾ ಇದ್ದಾರೆ. ಅದು ಯಾವ ಟೈಮಿಗೆ ಎಳಿತಾರೆ ಗೊತ್ತಿಲ್ಲ, ಬಟ್ ಅವರ ಉರುಳನ್ನು ಹಾಕಲಾಗಿದೆ, ಎತ್ತಿಲ್ಲ ಇನ್ನೇ ಪಕ್ಷದ ವರಿಷ್ಠರು. ಅದರ ಜೊತೆಗೆ ಈ ಕಾರ್ಯದಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಯಾರಿದ್ದಾರೆ ಅಂತಲೂ ನನಗನ್ಸಲ್ಲ. ಎಲ್ಲ ಸೀನಿಯರ್ಸ್ಗಳು ಅವ್ರ ವಿರುದ್ಧ ಬಿದ್ದುಬಿಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳಲ್ಲಿ ಗೋವಿಂದ ಕಾರಜೋಳ ಅವ್ರನ್ನ ಬಿಟ್ಟು ಒಬ್ಬೊಬ್ಬರು ಒಂದೊಂದು ಆಟ ಆಡ್ತಾರೆ. ಆ ಈಶ್ವರಪ್ಪ ಎಲ್ಲೆಲ್ಲೋ ಹೇಳ್ಕೊಂಡು ಆಟ ಆಡ್ತಾರೆ. ಅಶೋಕ್ ಲೇಟೆಸ್ಟಾಗಿ ಚೇಂಜ್ ಆಗಿಬಿಟ್ಟಿದ್ದಾರೆ, ಅವ್ರ ಪಕ್ಕ ಇರುವವರು. ಡಾಕ್ಟರ್ ಅಶ್ವಥ್ ನಾರಾಯಣ ಹಾಗೆ ಇದ್ದಾರೆ.
ನಿನ್ನೆ ನೋಡಿ ಅದಕ್ಕೆ ಉದಾಹರಣೆ ನಿಮ್ಗೆ ಹೇಳ್ತೀನಿ. ಅಶೋಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಚರ್ಚೆ ಆಗಿತ್ತು ಇಲ್ಲ ಅಂತ. ಅಶೋಕ್ ಟೋಲ್ಡ್ ನೋ, ಆ ವಿಚಾರ ಬೆಳಗಾವಿಯಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಓಪನ್ ಆಗಿ ಹೇಳೋ ಧೈರ್ಯವನ್ನು ತೋರಿಸೋದು. ಅದೊಂಥರ ಯಡಿಯೂರಪ್ಪನವರಿಗೆ ಸೆಡ್ ಹೊಡೆದಾಗಿ ಅಶೋಕ್ ಕೂಡ ಅವರಿಗೆ ಸೆಡ್ ಹೊಡೆಯೋದಕ್ಕೆ ರೆಡಿ ಆದರು. ಆದ್ದರಿಂದ ಒಂದು ಹೈಕಮಾಂಡ್ ಯಡಿಯೂರಪ್ಪನವ್ರಿಗೆ ಹಾಕ್ತಿರುವ ಉರುಳು, ಅದ್ರ ಜೊತೆಗೆ ರಾಜ್ಯ ಬಹುತೇಕ ನಾಯಕರುಗಳೇನಿದ್ದಾರಲ್ಲ ಅವರು ಯಡಿಯೂರಪ್ಪನವರ ವಿರೋಧಿಗಳಾಗಿ ಪರಿವರ್ತನೆಗೊಂಡಿತು. ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದ ದಿವಸ ಒಂದು ಮಾತು ಹೇಳಿದ್ರು, ಮಾಧ್ಯಮದವರ ಸಹಕಾರ ಬಹಳ ದೊಡ್ಡದು ನಮ್ಮ ಸರ್ಕಾರ ಬರುವಲ್ಲಿ ಅಂತ. ಈಗ ಅದೇ ಮಾಧ್ಯಮಗಳು ಯಡಿಯೂರಪ್ಪನವರನ್ನ ಮುಜುಗರಕ್ಕೆ ಸಿಲುಕಿಸುವ ರೀತಿಯಲ್ಲಿ ಒಂದು ಬೇಸ್ಲೆಸ್ ವರದಿಗಳನ್ನು ಮಾಡ್ತಾ ಇರೋದು, ಈಗ ಸಂಜೆನೆ ಸಂಪುಟ ವಿಸ್ತರಣೆ ಆಗ್ಬಿಡತ್ತೆ ಅಂತೆಲ್ಲ ಹೇಳ್ತಾ ಯಡಿಯೂರಪ್ಪನವರು ಅಸಹಾಯಕತೆಯನ್ನು ಮತ್ತೆ ಮತ್ತೆ ತೋರಿಸ್ತಾ ಇರುವ ರೀತಿ, ಇದು ಕೂಡ ಒಂದು ಇದು ಆಗಿ ಕಾಣಿಸ್ತಾ ಇದೆಯಾ? ಇಲ್ಲ, ಮಾಧ್ಯಮಗಳು ಮಾಡ್ತಿದ್ದು ಯಡಿಯೂರಪ್ಪನವರಿಗೆ ಸಹಾಯ ಮಾಡಬೇಕು ಅಂತಲೇ ಮಾಡ್ತಿವೆ. ಓಕೆ, ಯಾಕಂದರೆ ಯಡಿಯೂರಪ್ಪನವರ ಅವರಿಂದ ಸಹಾಯ ಪಡೆದುಕೊಂಡವರು ಭಾಳ ಇದ್ದಾರಲ್ವ. ಸೊ ಜಾತಿ ಕಾರಣಕ್ಕೆ ನನಗೆ ಆ ಕಾರಣಕ್ಕೆ ಯಡಿಯೂರಪ್ಪನವರು ಎಲ್ಲ ಇದ್ದಾಗ 2 ದಿನದಲ್ಲಿ ಆಗುತ್ತೆ ಅನ್ನೋದು ಅವ್ರ ಮೌನ. ಅದನ್ನು ಇವ್ರಿಗೆ ಬೇಕಾದಾಗ ಯಡಿಯೂರಪ್ಪನವ್ರು ಹೇಳಿದ್ದೆಲ್ಲ ಆಗ್ಬಿಡುತ್ತೆ ಅನ್ನೋ ರೀತಿ ವಿಶ್ಲೇಷಣೆ ಮಾಡೋಕ್ಕೆ ಹೊರಡೋದು. ಹಾರ್ಡ್ ನ್ಯೂಸ್ ಏನು, ಅದರ ಹಿನ್ನೆಲೆಯ ಸುದ್ದಿ ಏನು, ಅದನ್ನು ನೋಡೋಕ್ಕೆ ಹೋಗದೆ ಇರೋದು ದಡ್ಡತನದಿಂದನೂ ಆಗಿರ್ಬೋದು ಮಾಧ್ಯಮಗಳು. ಯಾಕಂದರೆ ಎಲ್ಲರೂ ಯಡಿಯೂರಪ್ಪನ ಪರವಾಗಿದ್ದಾರೆ, ಯಡಿಯೂರಪ್ಪನ ಹೇಳಿದ್ರು ಆಗೋದು. ಅದ್ರ ಜೊತೆಗೆ ಇವರು ಸೋರ್ಸು ಏನು ಪ್ರಾಬ್ಲಮ್ ಗೊತ್ತಾ ನಿಮಗೆ? ಇವರು ಯಡಿಯೂರಪ್ಪನ ಹತ್ರ ಏನು ಮಾತಾಡಲ್ಲ, ಅಥವಾ ಯಡಿಯೂರಪ್ಪನವ್ರ ಚಾನಲ್ಗಳಿಗೆ ಪೇಪರಿಗೆ ಬಂದುಬಿಟ್ಟು ಈಗ ಅಂತ ಹೇಳಲ್ಲ, ಅರುಣ್ ಸಿಂಗ್ ಏನು ಬಂದು ಓಪನ್ ಆಗಿ ಹೇಳಲ್ಲ. ಸೊ ಇವರು ಸಣ್ಣ ಪುಟ್ಟ ಸೋರ್ಸ್ಗಳಿರ್ತವೆ. ಅಂದರೆ ಈ ಪ್ಲ್ಯಾಂಟ್ ಮಾಡುವಂಥ ಒಂದು ಸಮುದಾಯ ಇರುತ್ತೆ. ಸಿ ಎಮ್ ಹತ್ತಿರ ಇರೋರು ಯಾರೋ ಪ್ಲ್ಯಾಂಟ್ ಮಾಡೋರು ಇರ್ತಾರೆ. ಅವ್ರು ಈ ಪ್ಲ್ಯಾಂಟ್ ಮಾಡೋದ್ರಿಂದ ಯಡಿಯೂರಪ್ಪನವರಿಗೆ ಅನುಕೂಲ ಆಗುತ್ತೆ ಅಂತ ಪ್ಲ್ಯಾಂಟ್ ಮಾಡ್ತಾರೆ. ಇವ್ರು ಪ್ಲ್ಯಾಂಟ್ ಮಾಡಿಸ್ಕೋತಾರೆ, ಇವರಿಗೆ ವಿವೇಚನೆ ಇಲ್ಲ. ಇವರು ಬಹುತೇಕ ಜನ ನಮ್ಮ ಪತ್ರಕರ್ತರು ಸ್ಟೆನೋಗ್ರಾಫರ್ಸ್ಗಳು ಹೇಳಿದ್ದನ್ನು ಬರೆಯೋದು, ಅದನ್ನ ಬೇಕಾದಾಗ ಇಂಟರ್ಪ್ರಿಟ್ ಮಾಡಿ ಹಾಕೋದು, ಅದು ಪರವಾಗಿ. ಸೊ ಆ ಕಾರಣಕ್ಕಾಗಿ ಯಾರೋ ಯಡಿಯೂರಪ್ಪನವರು ಯಾರೋ ಏನೋ ಹೇಳಿರ್ತಾರೆ, ಸೊ ಆಗ್ಬಿಡುತ್ತೆ ಸರ್, ಸಾಹೇಬ್ರು ಮಾತಾಡಿದ್ರು 2 ದಿವಸ, ಸೊ ಇದು 2 ದಿನ ಅಂತ ಹಾಕೋದು. ಅಂದರೆ ರಾಜಕೀಯ ವರದಿಗಾರಿಕೆ ಅನ್ನೋದು ಇಟ್ ಹ್ಯಾಸ್ ಗಾನ್ ಟು ಡಾಗ್ಸ್. ನಾನು 25-30 ವರ್ಷ ರಾಜಕೀಯ ವರದಿಗಾರಿಕೆ ಮಾಡೋದನ್ನು ಹೇಳ್ತೀನಿ. ಸೊ ಇವ್ರಿಗೆ ಸೋರ್ಸ್ಗಳಿಲ್ಲ, ಯಾರು ಪ್ಲ್ಯಾಂಟ್ ಮಾಡಿದರೆ ಮಾಡಿಸ್ಕೋತಾರೆ. ಸೊ ಅದು ಪ್ಲ್ಯಾಂಟ್ ಅಂತಲೂ ಗೊತ್ತಾಗಲ್ಲ. ಅದು ಗೊತ್ತಾದರೆ ಸರಿಯಪ್ಪ ಅಂತ ಅನಾಲಿಸಿಸ್ ಮಾಡಲ್ಲ. ಯಾಕಂದರೆ ಅವರ ಪರವಾದ ಒಂದು ಇದನ್ನು ಪತ್ರಿಕೋದ್ಯಮ ಮಾಡೋಕ್ಕೆ ಹೊರಟವರು. ದಟ್ ಈಸ್ ಅ ಮೇಜರ್ ಪ್ರಾಬ್ಲಮ್. ಆದರೆ ಇದರ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದರೆ ಯಡಿಯೂರಪ್ಪನ ವಿರುದ್ಧನೇ ಆಗುತ್ತೆ. ಯಡಿಯೂರಪ್ಪನವರು ಈಗ ಕಳೆದ 2-3 ತಿಂಗಳಿಂದ ಈ 2 ದಿನಕ್ಕೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ 3 ಅಥವಾ 4 ಅಂತ 1000 ಬಾರಿ ಹೇಳಿದ್ದಾರೆ. ಒಂದು ಮಾಧ್ಯಮ ಪ್ರಶ್ನೆ ಮಾಡ್ತಲ್ಲ, ಸರ್ ಏನು ಸರ್ ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ, ಕಂಡಾಗ 3 ದಿವಸ ಅಂತ ಹೇಳ್ತೀರಿ, ನಿಮಗೇನು ಗೌರವ, ಮುಖ್ಯಮಂತ್ರಿ ಸ್ಥಾನಕ್ಕೆ ಏನು ಗೌರವ, ಮುಖ್ಯಮಂತ್ರಿ ಅದನ್ನು ಇಟ್ಟು ಸುಳ್ಳು ಹೇಳ್ಬೋದಾ, ನೀವು ಸುಳ್ಳು ಹೇಳ್ತಿದ್ದೀರಲ್ಲ ಸಾರ್ ಹೇಳುವ ಧೈರ್ಯ ಇಲ್ವಾ? ಅಥವಾ ಅವ್ರು ಕಾಸು ಎಂಜಲು ತಿಂದಿದ್ದೀರಾ ಅಲ್ವಾ? ಎಂಜಲ್ ತಿಂದರೆ ಹಂಗೆ ಮಾಡಬೇಕು. ಪ್ರತಿ ದಿನ 3 ಅಥವಾ 4 ದಿನ ಅಂತ ಅವ್ರು ಹೇಳ್ತಾರೆ. ಇವ್ರು 3 ಅಥವಾ ಎಸ್ಪೆಷಲಿ ಚಾನಲ್ಗಳು 3 ಅಥವಾ 4 ದಿನ ಸಂಪುಟ ವಿಸ್ತರಣೆ, ಯಾರ್ಯಾರು ಒಳಗೆ ಯಾರ್ಯಾರು ಹೊರಗೆ ಅಂತ ಒಂದು ಹೆಸರು ಹಾಕೋದು. ಅಲ್ರಿ, ಸಂಪುಟ ವಿಸ್ತರಣೆ ಪರ್ಮಿಷನ್ನೇ ಕೊಟ್ಟಿಲ್ಲ, ಲಿಸ್ಟ್ಗೆ ಒಪ್ಪಿಗೆ ಕೊಟ್ಟಿಲ್ಲ. ನೀವು ಯಾರು ಕುತ್ಕೊಂಡು ಹೇಳ್ತೀರಿ ಇಲ್ಲಿ? ಯಾರ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕ್ ಇಡ್ತಿದ್ದೀರಿ? ಯಾವ ಉದ್ದೇಶದಿಂದ ಮಾಡ್ತೀರಿ ಈ ರೀತಿ ಪತ್ರಿಕೋದ್ಯಮವನ್ನು? ಹಿಡಿತಾ ಇಲ್ಲ. ನಿಜ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ ಗೌಡ್ರೆ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಸುದ್ದಿ ಸಂವಾದ. ಇನ್ನೊಂದು ವಿಚಾರದೊಂದಿಗೆ ನಾನು ಮತ್ತು ಗೌಡ್ರು ಬರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲೇ. ನಮಸ್ಕಾರ.